ಕಂಬಳದಷ್ಟೇ ಎತ್ತಿನ ಗಾಡಿ ಸ್ಪರ್ಧೆ ಕೂಡ ಇತ್ತೀಚೆಗೆ ಸಖತ್ ಫೇಮಸ್ ಆಗಿದೆ. ಎತ್ತಿನ ಗಾಡಿ ಸ್ಪರ್ಧೆ ಅಂದ್ರೆ ಜಸ್ಟ್ ಯಾವುದೋ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ. ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಅನೇಕ ಕಡೆ ಎತ್ತಿನ ಗಾಡಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಅದೇ ರೀತಿ ಚಿಕ್ಕಮಗಳೂರಲ್ಲೂ ಕೂಡ ಈ ಎತ್ತಿನ ಗಾಡಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತೆ. ಹೆಂಗಿತ್ತು ಆ ಸಂಭ್ರಮ ಮತ್ತು ಸ್ಪರ್ಧೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎತ್ತಿದಾಗ ಚೇರ ಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ಓಡಲೆ ಬಸವ ಓಡು, ಅವನ ಹಿಂದೆ ಹೋಗು, ಬಿಡಬೇಡ ಬಿಡಬೇಡ ಓಡು. ಅರೆರೆ ಏನಿದು ಅಂತೀರಾ? ಇದು ಕಾಫಿ ನಾಡಿನಲ್ಲಿ ನಡೆದಂತ ಎತ್ತಿನ ಗಾಡಿ ರೇಸ್ನ ಝಲಕ್. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ತೇಗೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎತ್ತಿನ ಗಾಡಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಜೋಡೆತ್ತಿನ ಗಾಡಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಈ ಬಾರಿ ಕೂಡ ಮಂಡ್ಯ, ದಾವಣಗೆರೆ, ಹಾವೇರಿ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಸ್ಪರ್ಧಿಗಳು ಆಗಮಿಸಿದ್ರು. ಇನ್ನು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಗಾಡಿ ಎತ್ತುಗಳು ಸ್ಪರ್ಧೆ ಶುರುವಾಗುತ್ತಿದ್ದಂತೆ ಸಾರಥಿಯ ಮಾತಿಗೆ ಕಿವಿಗೊಡುತ್ತಾ ಗಾಳಿಯ ವೇಗದಲ್ಲಿ ಪೈಪೋಟಿ ನೀಡುತ್ತಾ ಮುನ್ನುಗ್ಗುತ್ತಾ ಇದ್ರೆ ಇತ್ತ ನೋಡುಗರ ಕೇಕೆ, ಚಪ್ಪಾಳೆ, ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಗುರಿ ಮುಟ್ಟಿದ್ರೆ ಸಾಕು ಅನ್ನೋ ಜಿದ್ದಿನಲ್ಲಿ ಒಂದಕ್ಕಿಂತ ಒಂದು ಜೋರಾಗಿ ಹೆಜ್ಜೆ ಹಾಕಿದ್ವು. ಒಂದು ಕ್ಷಣ ನೆರೆದಿದ್ದಂತ ಜನರು, ಆಯೋಜಕರು ಕೂಡ ಟ್ರ್ಯಾಕ್ ಬಿಟ್ಟು ಓಡಿದ ಎತ್ತುಗಳನ್ನ ನೋಡಿ ದಂಗಾದ್ರು. ಶರವೇಗದಲ್ಲಿ ಓಡಿ ಧೂಳೆಬ್ಬಿಸುತ್ತಿದ್ದ ಎತ್ತುಗಳನ್ನ ನೋಡಿ ಜೋಡೆತ್ತು ಸ್ಪರ್ಧೆ ಪ್ರಿಯರು ಖುಷಿ ಪಟ್ರು. ಶುರುವಿನಿಂದ ಎಂಡ್ ಪಾಯಿಂಟ್ ವರೆಗೂ ಜೋಡೆತ್ತಿನ ಸ್ಪರ್ಧೆಯನ್ನ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದ ಪ್ರೇಕ್ಷಕರು ಸಖತ್ ಎಂಜಾಯ್ ಮಾಡಿದ್ರು. ಎತ್ತಿನ ಗಾಡಿಯನ್ನ ಕೂಡ ಬೀಳದಂತೆ ಮುಂದೆ ತೆಗೆದುಕೊಂಡು ಹೋಗಲು ಒಬ್ಬ ಒಳ್ಳೆಯ ಸಾರಥಿ ಬೇಕಾಗುತ್ತೆ. ಇಲ್ದಿದ್ರೆ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಎಡವಟ್ಟುಗಳು ಕಟ್ಟಿಟ್ಟ ಬುತ್ತಿ. ಆದರೂ ಎಷ್ಟೇ ಅಪಾಯವಿದ್ರೂ ಎಲ್ಲವನ್ನ ಮೀರಿ ಗುರಿ ಮುಟ್ಟುವ ಎತ್ತುಗಳು, ಓಡಿಸುವ ಸಾರಥಿಗಳು, ನೆರೆದಿದ್ದವರ ಮನ ಗೆದ್ದಿದ್ದಂತೂ ಸುಳ್ಳಲ್ಲ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.